ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಮ್ಮ ಟ್ರಿಪ್ಪುದು ಲಾಸ್ಟ್ ಡೇ. ಇವಾಗ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆಯವರು ಬರ್ತಾ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ, ರೆಸ್ಟ್ ಮಾಡಬೇಕು ಅಂತ. ಸೊ ನಾನು ನಮ್ಮ ಹಸ್ಬೆಂಡು ಹೋಗಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇಷ್ಟು ದಿನ ಕೇಳ್ತಿದ್ರಲ್ವ ಮದುವೆ ಆಗಿದೆಯೋ ಆಗಿಲ್ವೋ, ನಿಮ್ಮ ಹಸ್ಬೆಂಡ್ ಎಲ್ಲಿ, ಅದು ಇದು ಅಂತ. ನನಗೆ ಮದುವೆ ಆಗಿದೆ. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಉಡುಪಿಗೆ ಬಂದು ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಸ್ಬೆಂಡ್ ಯಾರು ಅಂತ ಕೇಳ್ತಿದ್ರಲ್ಲ, ಇವರೇ ನನ್ನ ಹಸ್ಬೆಂಡ್. ಹಾಯ್. ಇವಾಗ ದೇವಸ್ಥಾನಕ್ಕೆ ಬಂದು ಕ್ಯೂ ನಿಂತಿದ್ದೀವಿ. ಇವಾಗಲೇ ಇಷ್ಟೊಂದು ರಶ್ಶು. ನಾವು 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದರೆ ಇಷ್ಟು ರಶ್ಶು. ಇದೇನಾದರೂ ಇನ್ನೂ ಮಲ್ಕೊಂಡು ಬಂದಿದ್ರೆ ಇನ್ನೂ ಫುಲ್ ರಶ್ ಆಗಿಬಿಡ್ತಿತ್ತು. ಸೊ ಇವಾಗ ಫುಲ್ಲು ಕ್ಯೂ ಇದೆ, ಬರ್ತೀವಿ. ಫುಲ್ಲು ಅಲ್ಲೆಲ್ಲ ಪೂರ್ತಿ ಕ್ಯೂ. ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕು. ಇವ್ರದ್ದು ದರ್ಶನ ಮಾಡಲೇಬೇಕು ಅಂದ್ಕೊಂಡು ಬಂದಿದ್ದೀವಿ ಅಲ್ವಾ. ದರ್ಶನ ಮಾಡಲೇಬೇಕಲ್ವಾ. ಈ ಥರ ಮಾಡಲಿಲ್ವಲ್ಲ ನಾವು ಅವಾಗಲೇ, ಅಲ್ಲಿ ಸಂದಿಲ್ ಮಾಡಬೇಕು. ಇಲ್ಲ, ಅಲ್ಲಿ ಮೇಲೂ ಇತ್ತು, ಇಲ್ಲಿಲ್ಲ. ಟೂ ಅವರ್ಸ್ ವೆಯ್ಟ್ ಮಾಡಿದ್ದೀವಿ. ಇವಾಗ ಫೈನಲಿ ದರ್ಶನ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ವೆಯ್ಟ್ ಮಾಡಿ ಸುಸ್ತಾಗ್ಬಿಟ್ಟೈತೆ. ಅವರು ಗೊತ್ತಾ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ, ನಾನು ತೋರಿಸ್ತೀನಿ. ತುಂಬಾ ಕ್ರೌಡ್. ಸೊ ಇವಾಗ ಬಿಟ್ಟರು, ಯಾರೋ ಹಾಡು ಬೇರೆ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಹೇಗಿರುತ್ತೆ. ಇವತ್ತು ತುಂಬ ಸ್ಪೆಷಲ್ ಡೇ ಆಗಿರೋದ್ರಿಂದ ಇಷ್ಟೇ ಹೊತ್ತಾದರೂ ಪರವಾಗಿಲ್ಲ, ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ಬಂದಿದೆ. ಈಗಿಂದ ವೆಯ್ಟ್ ಮಾಡಿ ಸಾಕಾಯ್ತು. ದರ್ಶನ ಆಗಿಲ್ಲ. ಇನ್ನೂ ಕೂಡ ಲೈನಲ್ಲೇ ಇದ್ದೀವಿ. ನೋಡಬೇಕು ಯಾವ ಅಂತ. ಫುಲ್ ಅಲ್ಲಿದ್ದೀವಿ. ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇದ್ದರೂ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿಂದ ನೋಡಿ ಫುಲ್ ಬ್ಲರ್ ಆಗ್ತಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದೆ. ಇಲ್ಲಿ ಹುಡುಗರೆಲ್ಲ ಯಾವುದೇ ರೀತಿ ಶರ್ಟ್ ಬನೀನ್ ಏನೂ ಹಾಕೊಳ್ಳೋಂಗಿಲ್ಲ. ಮಾಮೂಲಿ ಪ್ಯಾಂಟ್ ಹಾಕೋಬೇಕು ಅಷ್ಟೇ. ಶರ್ಟ್ ಬನೀನ್ ಏನೂ ಹಾಕೋಂಗಿಲ್ಲ. ಎಲ್ಲಾರ್ದು ರಿಮೂವ್ ಮಾಡಿಸ್ತಾರೆ. ಈಗ ರಿಮೂವ್ ಮಾಡಿಸಿ ಲೈನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನೋ ಅತಿ ಶೀಘ್ರದಲ್ಲಿ ದೇವ್ರದ್ದು ದರ್ಶನ ಕೂಡ ಆಗುತ್ತೆ. ಅಷ್ಟೊತ್ತಿಂದ ವೇಟ್ ಮಾಡಿ 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 ಸೊ ಫೈನಲಿ ದರ್ಶನ ಆಯಿತು. ಜಸ್ಟ್ ಒಂದು 3 ಸೆಕೆಂಡ್ಸ್ ಬಿಟ್ಟರು ಅಷ್ಟೇ. ಆದರೂ ಕೂಡ ದರ್ಶನ ಎಲ್ಲ ಮುಗೀತು. ಈಗ ಸ್ವಲ್ಪ ಕೂತ್ಕೊಂಡು ಹೋಗ್ಬೇಕು ಅವ್ರ ಹತ್ರ. ನೋಡಿ ಈ ಪಾತ್ರೆಗಳೆಲ್ಲ ಎಷ್ಟು ವರ್ಷ ಹಳೆ ಪಾತ್ರೆಗಳಂದರೆ ಇನ್ನೂ ಕೂಡ ಈ ಪಾತ್ರೆಯಲ್ಲೇ ಅವರು ಅಡುಗೆ ಎಲ್ಲ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ, ತೋರಿಸ್ತೀನಿ ನೋಡಿ ಇರಂತೆ. ಸೊ ಇಲ್ಲೇ ಗೋಶಾಲೆನೂ ಇರೋದು ನೋಡಿ. ಹಳೆ ಪಾತ್ರೆ ಎಷ್ಟೆಷ್ಟು ದೊಡ್ಡ ಪಾತ್ರೆ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ. ಗೋಶಾಲೆ ಇರೋದು ಫುಲ್ ಹಸುಗಳು. ಸುಚ್ಚಿಲ್ ನೋಡು.
ಇಲ್ಲಿಂದ. ನೋಡಿ ಗಾಯ್ಸ್, ನಮ್ಮ ಅದಕ್ಕೆ ಎಷ್ಟು ಮೇಕಪ್ ಮಾಡೋರೆ ಅಂದರೆ ಇಡೀ ಜನದ ಮಂದಿ ಅವಳು ಒಬ್ಳೆ ಬ್ರೈಟಾಗಿ ಕಾಣ್ತಾ ಇರೋದು. ನಮ್ಮ ಅಣ್ಣನ ನೋಡಿ. ಶರ್ಟಿಲ್ ತಗೊಂಡು ಹೇಳು. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಎಲ್ಲ ದೇವ್ರ ದರ್ಶನ ಎಲ್ಲ ಆಗಿ ಈಗ ಫೋಟೋ. ಸೊ ಇವಾಗ ಫೋಟೋಸ್ ಎಲ್ಲ ತಗೊಂಡು ಇಲ್ಲೇ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಳ್ಳೊಳ್ಳೆ ಚೆನ್ನಾಗಿರೋ ಪ್ಲೇಸಸ್ ಐತೆ, ಇದೆಲ್ಲ ತೋರಿಸ್ತೀನಿ ಅವ್ರಿಗೆ. ಅದರಿಂದನೇ ಇದನ್ನ ತಯಾರಿಸಿರೋದು ಅನ್ಸುತ್ತೆ. ಎಲ್ಲ ಮಗ್ಗದಿಂದ ತಯಾರಿಸಿರೋ ಬಟ್ಟೆಗಳೇ ಉಂಟು ನೋಡಿ ಇಲ್ಲೆಲ್ಲ. ನಮ್ಮ ಮೋದಿಜಿ ನೋಡಿ ಫುಲ್ಲು ಕಾಳಲ್ಲೇ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದಾರೆ ನೋಡಿ. ತಾಳೆಗರಿ ಎಲ್ಲ ಎಷ್ಟು ವರ್ಷದ್ದೋ ಗೊತ್ತಿಲ್ಲ, ಎಲ್ಲನೂ ಈ ರೀತಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇವಾಗ ಫೋಟೋಸ್ ಎಲ್ಲ ತಗೊಂಡು ಈಗ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಮೇಕಪ್ ರಾಣಿ ನೋಡಿ ನೋಡಿ ಗೈಸ್, ನಾನು ಮೇಕಪ್ ಮಾಡಿದ್ದೀನಿ ಅಂತ ಅನ್ಸುತ್ತೆ, ಅವ್ರು ಮೇಕಪ್ ಮಾಡಿದ್ದೀನಿ. ಪಲಾವ್ ತಗೊಂಡಿದ್ದೀನಿ. ನಾಷ್ಟ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಪ್ರಸಾದ ತಗೊಂಡು ಎಲ್ಲರೂ ಈಗ ತಿರ್ಗಾ ವಾಪಸ್ ಬೀಚ್ಗೆ ಹೋಗ್ತಿದ್ದೀವಿ. ರೀಸನ್ ನಮ್ಮ ಅತ್ತಿಗೆ ಇದ್ದಾಳಲ್ಲ, ಅವಳಿಗೋಸ್ಕರ. ಏನಕ್ಕೆ ಅಂದರೆ ಅವಳು ಮದುವೆಗೆ ಫೋಟೋಶೂಟ್ ಮಾಡಿಸ್ತಿಲ್ಲ ಗೈಸ್ ನಾವು, ಅದಕ್ಕೆ ಈಗ ಫೋಟೋಶೂಟ್ ಮಾಡಿಸೋಣ ಅಂತ ಹೆಂಗಿರು ಬಂದಿದ್ದೀವಲ್ಲ ಬೀಚ್ ಸೈಡು, ಫೋಟೋಶೂಟ್ ಮಾಡಿಸೋಣ ಅಂತ ಇವಳ ಬಲವಂತಕ್ಕೋಸ್ಕರ ವಾಪಸ್ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತೇನು ಆಟ ಆಡೋಲ್ಲ, ಜಸ್ಟ್ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ಬರೋದು ಅಲ್ವಾ. ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ನಾವು ನಮ್ಮ ರೂಮಿಗೆ ಬಂದು ನಮ್ಮ ರೂಮ್ನೆಲ್ಲ ಖಾಲಿ ಮಾಡಿಕೊಂಡು ಈಗ ವಾಪಸ್ ನಾವು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಈಗ ಬಾಯ್ ಬಾಯ್ ಟಾಟಾ ಅಂದ್ಬಿಟ್ಟು ಉಡುಪಿಗೆ ಹೋಗೋದು. ನಮ್ಮ ಹತ್ತಿಗೆ ಅವರು ಚಿಕನ್ ಪೆಪ್ಪರ್ ಫ್ರೈ ತಗೊಂಡು ಬಾರಿಸ್ತಾ ಇದ್ದಾರೆ. ಸೊ ಇಷ್ಟೊತ್ತಕ ಫೋಟೋ ಶೂಟ್ ಆಯಿತು, ಹಾಗೆ ಸ್ವಲ್ಪ ಹಂಗೆ ಲೈಟಾಗಿ ತಿಂದು ಆಯಿತು. ಇವಾಗ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನೋಡಬೇಕು ಬೀಚ್, ನೋಡೇ ಇಲ್ಲ ಅಂತ. ಫೈನಲಿ ನೋಡಿ ಆಯಿತು. ಹಾಗೆ ಫುಲ್ ಆಟಾಡಿನೂ ಆಯಿತು, ಎಂಜಾಯ್ ಮಾಡು ಆಯಿತು, ಫೋಟೋಸ್ ಎಲ್ಲ ತೊಗೊಂಡಾಯಿತು. ಐ ಆಮ್ ಸೋ ಹ್ಯಾಪಿ. ಸೊ ನಮ್ಮ ಹಸ್ಬೆಂಡ್ ತೋರಿಸಲ್ಲ ನಿಮಗೆ ಎಲ್ಲೋದ್ರೂ ನಿಮ್ಮ ಹಸ್ಬೆಂಡ್ ಅಂತ ಹೇಳ್ತಾ ಇದ್ರಲ್ವ. ಸೊ ಇವತ್ತು ತೋರಿಸಿದ್ವಿ. ನಮ್ಮ ಅತ್ತಿಗೆ ಅವರು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ನಮ್ಮ ಉಡುಪಿಗೆ ಬಾಯ್ ಬಾಯ್ ಹೇಳಿ ವಾಪಸ್ ನಾವು ನಮ್ಮೂರಿಗೆ ಬರೋ ಟೈಮ್ ಆಯಿತು. ಬಾಯ್ ಬಾಯ್ ಉಡುಪಿ. ಬಾಯ್ ಮಾಡ್ಬಿಡು ಉಡುಪಿಗೆ. ಬಾಯ್ ಉಡುಪಿ. ಫುಲ್ ಎಲ್ಲ ಎಂಜಾಯ್ ಮಾಡಿಕೊಂಡು ಇನ್ನು ಲಾಸ್ಟು ಉಡುಪಿಗೆ ಬಾಯ್ ಬಾಯ್ ಟಾಟಾ ಹೇಳಿ ನಾವು ಟ್ರೈನ್ ಹತ್ಕೊಂಡು ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್.